ರುಚಿಯಾದಂತಹ ಮತ್ತು ಸುಲಭವಾಗಿ ಮನೆಯಲ್ಲೇ ಇರುವ ವಸ್ತುಗಳಿಂದ ಮಾಡಬಹುದಾದ ಒಂದು ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಹಾಯ್ ಫ್ರೆಂಡ್ಸ್, ಶಹರಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನಿವತ್ತು ವೆಜ್ ರೋಲ್ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಪ್ರತಿದಿನ ಲಂಚ್ ಬಾಕ್ಸಿಗೆ ಏನು ಮಾಡೋದು, ಏನು ಮಾಡಿಕೊಟ್ರೆ ಮಕ್ಕಳು ಲಂಚನ್ನ ಖಾಲಿ ಮಾಡ್ಕೊಂಬರ್ತಾರೆ ಅಂತ ಎವ್ರಿಡೇ ಎಲ್ಲರಿಗೂ ಕೂಡ ಯೋಚನೆ ಇರುತ್ತೆ. ಮನೆಯಲ್ಲೇ ಇರುವಂತಹ ಕೆಲವೊಂದು ತರಕಾರಿಗಳನ್ನ ನಾವು ಯೂಸ್ ಮಾಡಿಕೊಂಡು ಈ ರೀತಿ ವೆಜ್ ರೋಲ್ನ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಯಾವ ಮಕ್ಕಳು ತರಕಾರಿ ತಿನ್ನಿ ಅಂದರೆ ತಿನ್ನಲ್ಲ. ಸೊ ಈ ರೀತಿ ನಾವೇನಾದರೂ ವೆಜ್ ರೋಲ್ ಹೊಸದಾಗಿ ಏನಾದರೂ ಮಾಡಿಕೊಟ್ರೆ ಖಂಡಿತ ಅವರು ತಿನ್ಕೊಂಬರ್ತಾರೆ. ಹಾಗೆ ಮನೆಯಲ್ಲಿ ಇರುವಂಥ ದೊಡ್ಡವ್ರಿಗೂ ಕೂಡ ಇದೊಂದು ಒಳ್ಳೆ ಗುಡ್ ರೆಸಿಪಿ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಇದು ಒಂದು ಒಳ್ಳೆ ಲಂಚ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು. ಅದು ಹೆಲ್ತಿಯಾಗೂ ಇರುತ್ತೆ, ಹಾಗೆ ಇದನ್ನು ಮಾಡೋದು ತುಂಬಾ ಈಸಿ. ಸೊ ಬನ್ನಿ ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ಅಜವಾಯಿನನ್ನು ತೊಗೊಂಡು ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಹಾಕೊಳ್ಳೋದ್ರಿಂದ ನಾವು ರೋಲ್ನ ಟೇಸ್ಟು ಕೂಡ ಚೇಂಜ್ ಆಗುತ್ತೆ. ಅದು ಅಲ್ಲದೆ ಇದು ಡೈಜೆಷನ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ನಾವು ಅಜವಾನ ಎಲ್ಲ ತಿನ್ನಲ್ಲ, ಅದ್ರ ಸ್ಮೆಲ್ ಎಲ್ಲ ನಮ್ಗೆ ಇಷ್ಟ ಆಗಲ್ಲ ಅನ್ನೋರು ಕೂಡ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ನಂತರ ಇದನ್ನು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ನಾವು ಮಾಮೂಲಿ ಚಪಾತಿನ ಹೇಗೆ ಕಲಿಸ್ಕೋತೀವಿ ಸೇಮ್ ಅದೇ ಕನ್ಸಿಸ್ಟೆನ್ಸಿಲಿ ನಾವು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕೈಯಲ್ಲೇ ನಾದಿ ಕಲಿಸ್ಕೋಬೇಕು. ನಾವು ಎಷ್ಟು ನಾದ್ಕೋತೀವೋ ಅಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ. ನೋಡಿ, ಈಗ ಮೇಲ್ಗಡೆ ಎಣ್ಣೆ ಹಾಕಿ ಒಂದು 5 ನಿಮಿಷ ಇಲ್ಲಾಂದರೆ ಒಂದು 30 ಮಿನಿಟ್ಸ್ ಅದನ್ನು ನಾನು ಎತ್ತಿಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಸಾಫ್ಟ್ ಬರಬೇಕಲ್ಲ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಇದನ್ನು ಈ ರೀತಿ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಹೀಗೆ ಎತ್ತಿಡ್ತಾ ಇದ್ದೀನಿ. ಅರ್ಧ ಗಂಟೆಗಳ ಕಾಲ ಈ ರೀತಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 6ರಿಂದ 7 ಸ್ಪೂನು ಫಸ್ಟ್ ಆಯಿಲನ್ನು ಹಾಕ್ಕೊಳ್ಳೋಣ. ಆಯಿಲ್ ಕಾದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಉದ್ದುದಾಗಿ ನಾನಿಲ್ಲಿ 2 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಆದಷ್ಟು ಉದ್ದುದಾಗೆ ಹೆಚ್ಕೊಳ್ಳಿ, ಯಾಕೆಂದರೆ ರೋಲಿಗೆ ಉದ್ದ ಆಗಿದ್ರೇ ಚೆಂದ. ನೋಡಿ, ಇಲ್ಲಿ ಅದಾದ ನಂತರ ನಾನು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ನಂತರ ಕ್ಯಾರೋಟ್ ಎಲ್ಲನೂ ಉದ್ದ ಹೇಗೆ ಹೆಚ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಯಾವುದನ್ನು ಸ್ಮಾಲ್ ಆಗಿ ಹೆಚ್ಕೋಬೇಡಿ. ನಂತರ ಕ್ಯಾಬೇಜ್, ನಂತರ ಟೊಮಾಟೊ ಹಾಕೋತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಒಂದು 5 ಮಿನಿಟ್ಸ್. ನೋಡಿ, ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ರೀತಿ ನಾವು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳು ಕೂಡ ತುಂಬ ಕೆಲವರು ಸಾಮಾನ್ಯವಾಗಿ ನನ್ನ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಹೇಳ್ತಾನೆ ಇರ್ತೀವಲ್ಲ. ಸೊ ಈ ರೀತಿ ಏನಾದರೂ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅದು ಅಲ್ಲದೆ ಮಕ್ಳಿಗೂ ಬೇಗ ಕೂಡ ಏನಿಲ್ಲ ಅಂದರೆ ಒಂದು 30 ಮಿನಿಟ್ಸ್ ಒಳಗಡೆ ಇದಾಗೋಗುತ್ತೆ. ನಂತರ ನೋಡಿ, ಬಾಡಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕಸೂರಿ ಮೆಂತ್ಯವನ್ನು ಹಾಕೋತಾ ಇದ್ದೀನಿ ನಾನು. ಅಂದರೆ ಕಸೂರಿ ಮೆಂತ್ಯ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕೂಡ. ನಂತರ ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಖಾರಕ್ಕೆ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಜೀರಾ ಪೌಡರ್, ಆಮೇಲೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಎಲ್ಲನೂ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೋಡಿ, ಇಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಎತ್ತಿಟ್ಕೊಳ್ಳೋಣ. ಅದು ರೆಡಿಯಾಗಿರುತ್ತೆ. ನಂತರ ಇಲ್ಲಿ ನೋಡಿ, ಇಲ್ಲಿ ನಾವು ಚಪಾತಿ ಮಾಡ್ಕೋಬೇಕಲ್ವ. ನೋಡಿ, ಈಗ ನಾವು ಅರ್ಧ ಗಂಟೆಗಳ ಕಾಲ ಈ ರೀತಿ ಎತ್ತಿಟ್ಟಿರೋದ್ರಿಂದ ಈ ರೀತಿ ಸಾಫ್ಟ್ ಆಗಿರುತ್ತೆ. ಮತ್ತು ನಾವು ಅದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ಮಾಮೂಲಿ ಚಪಾತಿಗೆ ಎಷ್ಟು ಉಂಡೆ ತೊಗೋತೀವಿ ಅಷ್ಟು ಉಂಡೆಯನ್ನು ತೊಗೊಂಡು ಈ ರೀತಿ ಚೆನ್ನಾಗಿ ಕೈಯಲ್ಲಿ ರೌಂಡ್ ಶೇಪ್ನ ಕೊಟ್ಕೊಂಡು ಚಪಾತಿ ಹೇಗೆ ಲಟ್ಟಿಸ್ಕೋತೀವಿ ಆ ರೀತಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಈ ರೀತಿ ಚೆನ್ನಾಗಿ ಚಪಾತಿ ನಾವು ಯಾವ ರೀತಿ ರೋಲಾಗಿ ಅಂದರೆ ರೌಂಡಾಗಿ ಹೇಗೆ ಲಟ್ಟಿಸ್ಕೋತೀವಿ ಆ ರೀತಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ರೀತಿ ರೌಂಡಾಗಿ ನಾವು ಲಟ್ಟಿಸ್ಕೊಳ್ಳೋಣ. ಒಂದೇ ಸಲ ಹಿಟ್ಟು ಹಾಕ್ಕೊಂಡ್ರೆ ಸಾಕು, ಪದೇ ಹಿಟ್ಟು ಹಾಕ್ಕೋಬೇಕು ಅಂತ ಏನಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ರೌಂಡಾಗಿ ಈ ರೀತಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಲಟ್ಟಿಸ್ಕೊಂಡಿದ್ದೀನಿ. ನಾನು ಆಲ್ರೆಡಿ ತವಾ ಬಿಸಿಗೆ ಇಟ್ಕೊಂಡಿದ್ದೆ. ಈಗ ತವಾದ ಮೇಲೆ ನಾವು ಮಾಡಿಕೊಂಡಂತಹ ಒಂದು ಚಪಾತಿಯನ್ನು ಹಾಕೋತಾ ಇದ್ದೀನಿ. ಚಪಾತಿಯನ್ನು ಆದಷ್ಟು ರೌಂಡಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ನಾನು ಇಲ್ಲಿ ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ, ಆಯಿಲನ್ನು ಯೂಸ್ ಮಾಡ್ತಾ ಇಲ್ಲ. ಆಲ್ರೆಡಿ ನಾನು ಒಗ್ಗರಣೆಗೆ ಆಯಿಲ್ ಯೂಸ್ ಮಾಡಿದ್ದೀನಿ. ಹಾಗಾಗಿ ಅದು ಅಲ್ಲದೆ ಇದನ್ನು ನನ್ನ ಮಕ್ಕಳು ಕೊಡ್ತಾ ಇರೋದ್ರಿಂದ ನಾನು ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ, ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ.
ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ತುಪ್ಪ ಇಲ್ಲ ಅಂದರೆ ಬೇಕಾದರೆ ನೀವು ಆಯಿಲನ್ನು ಕೂಡ ಹಾಕ್ಕೋಬೋದು. ಇದೊಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಆರಾಮ್ಸೆ ಕೊಡ್ಬೋದು. ನಾವು ತಿನ್ನೋ ಪದಾರ್ಥ ಅಂದರೆ ನಾವು ಏನೇ ತಿನ್ನೋದಾದರೂ ಲಂಚ್ ಅಥವಾ ಲಂಚ್ ಬಾಕ್ಸ್ ಯಾವಾಗಲೂ ಹೆಲ್ದಿಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ. ಚಪಾತಿ ಕೂಡ ಹೆಲ್ದಿಯಾಗಿದೆ ಮತ್ತು ಟೇಸ್ಟಿಯಾಗಿದೆ. ಅದು ಅಲ್ಲದೆ ನಾವು ಹಾಕೋ ವೆಜಿಟೇಬಲ್ಸ್ ಎಲ್ಲ ಕೂಡ ತುಂಬ ಟೇಸ್ಟಿ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ನಾವು ಈ ರೀತಿ ಏನಾದರೂ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವ್ರು ಇಷ್ಟಪಟ್ಟು ತುಂಬ ಚೆನ್ನಾಗಿ ತಿನ್ಕೊಂಬರ್ತಾರೆ. ಅದು ಅಲ್ಲದೆ ನಮಗೆ ಇಂಪಾರ್ಟೆಂಟ್ ಎಲ್ಲ ಪೇರೆಂಟ್ಸ್ಗೂ ಬೇಕಾಗಿರೋದೇನು, ಮಕ್ಕಳ ಲಂಚ್ ಬಾಕ್ಸ್ ಖಾಲಿ ಆಗಬೇಕು ಅಂತಲ್ವಾ. ಸೊ ನಾವು ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ಕೊಂಬರ್ತಾರೆ. ನೋಡಿ, ಈ ರೀತಿ ರೌಂಡ್ ರೌಂಡ್ ಹಾಕಿ ನಿಧಾನವಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳೋಣ. ಎಲ್ಲ ರೌಂಡಿಗೆ ನೀಟಾಗಿ ಎಲ್ಲ ಕಡೆ ಬೇಯಿಸ್ಕೊಳ್ಳೋಣ. ಯಾಕೆಂದರೆ ಮತ್ತೆ ನಾನು ಅಂದರೆ ನಾವೇನು ಮಸಾಲೆನೇ ರೆಡಿ ಮಾಡ್ಕೊಂಡಿರ್ತೀವಿ ಸ್ಟಫಿಂಗಿಗೆ, ಸೊ ಅದನ್ನು ಮತ್ತೆ ಇಲ್ಲಿ ಹಾಕಿಬಿಟ್ಟು ನಾನು ಬಿಸಿ ಮಾಡಲ್ಲ. ಸೊ ಹಾಗಾಗಿ ಮುಂಚೆನೇ ಚಪಾತಿಯನ್ನು ಈ ರೀತಿ ರೌಂಡಿಗೆ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ರೌಂಡಿಗೆ ಬೇಯಿಸ್ಕೊಳ್ಳೋಣ. ನಂತರ ಇದನ್ನು ತಗೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನೋಡಿ, ಈಗ ಆಗಿದೆ ಚಪಾತಿ. ಈ ಕನ್ಸಿಸ್ಟೆನ್ಸಿಲಿ ಬೇಯಿಸ್ಕೊಳ್ಳಿ ಸಾಕು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಸೊ ಬೆಂದಿರೋದಕ್ಕೆ ಮೊದಲು ನಾನಿಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೆಚಪ್ ಅಥವಾ ಮಯಾಸ್ ಏನಾದರೂ ಇದ್ದರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಹಾಕ್ತಾ ಇಲ್ಲ, ಯಾಕೆಂದರೆ ನನ್ನ ಮಕ್ಳಿಗೆ ನಾನು ಜಾಸ್ತಿ ಕೆಚಪ್ ಅಥವಾ ಮಯಾಸ್ನ ಕೊಡಲ್ಲ. ಕೆಚಪ್ ಸಾಮಾನ್ಯವಾಗಿ ಅಂಗಡಿಯಿಂದನೇ ತೊಗೊಬರೋದ್ರಿಂದ ಆಲ್ಮೋಸ್ಟ್ ಅದು ಹಾಳಾಗಬಾರ್ದು ಅಂತ ಕೆಮಿಕಲ್ಸ್ನ ಯೂಸ್ ಮಾಡೇ ಇರ್ತಾರೆ. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲ್ಲ. ನಾನು ಸಾಮಾನ್ಯವಾಗಿ ತುಪ್ಪನೇ ಯೂಸ್ ಮಾಡ್ತೀವಿ. ತುಪ್ಪ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನಾನು ಚಪಾತಿಗೆ ಮೇಲೆಲ್ಲ ತುಪ್ಪನ ಹರಡ್ಬಿಟ್ಟು ನಾನು ಏನು ಸ್ಟಫಿಂಗಿಗೆ ರೆಡಿ ಮಾಡ್ಕೊಂಡಿರ್ತೀನಿ ಪಲ್ಯನ, ಸೊ ಅದನ್ನು ಈ ರೀತಿ ಉದ್ದಕ್ಕೆ ಹಾಕ್ಕೊಂಬಿಟ್ಟು ಒಂದು ಕಡೆ ಫೋಲ್ಡ್ ಮಾಡಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅಲ್ಲದೆ ಲಂಚ್ ಬಾಕ್ಸ್ ಕೂಡ ತುಂಬ ಬೇಗನೆ ಖಾಲಿ ಮಾಡ್ಕೊಂಬಂದಿರ್ತಾರೆ.